ನಾವು ಕೊಡೆಕಲ್ ಗ್ರಾಮಕ್ಕೆ ಓಡಿಸಿ ತಾಲೂಕ ಅಲ್ಲಿ ಅಮರಜ್ಯೋತಿ ಆಸ್ಪತ್ರೆಗೆ ನಾವು ಭೇಟಿ ನೀಡಿದ್ದೀವಿ. ನಾನು ಮತ್ತು ನಮ್ಮ ತಾಲೂಕು ಆರೋಗ್ಯಾಧಿಕಾರಿಗಳು ಕಚೇರಿಯ ಎಲ್ಲ ತಂಡ ವರ್ಗದವರು KPM ಅಡಿಯಲ್ಲಿ ಅವರು ಪರ್ಮಿಷನ್ ತೊಗೊಂಡಿರ್ತಾರೆ. ಅವರು ಆಯುಷ್ ವೈದ್ಯರು ಇರ್ತಾರೆ. ಅದೇ ರೀತಿಯಾಗಿ ಅವರು ಒಂದು 4 ಬೆಡ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ದೂರ ಬಂದಿತ್ತು. ಸೊ ನಾವು ಅಲ್ಲಿ ಹೋಗಿ ಅವರಿಗೆ ಒಂದು ನೋಟಿಸನ್ನು ಕೊಟ್ಟು ಒಂದು KPM ಅಡಿಯಲ್ಲಿ ಅವ್ರ ಕ್ಲಿನಿಕ್ಗೆ ಒಂದು ಪರ್ಮಿಷನ್ ತೊಗೊಂಡಿದ್ದರು. ಅವರಿಗೆ ಸಿಂಗಲ್ ಬೆಡ್ ಹಾಕಿ ಅವರಿಗೆ ಕ್ಲಿನಿಕ್ ನಡೆಸ್ಕೊಂಡು ಹೋಗ್ಲಿಕ್ಕೆ ಹೇಳಿದ್ವಿ. ಅದೇ ರೀತಿಯಾಗಿ ನಾವು ಅಲ್ಲಿ ಒಳಗಡೆ ಹೋಗಿ ಇನ್ಸ್ಪೆಕ್ಷನ್ ಮಾಡಿದಾಗ ಅಲ್ಲಿ ಲ್ಯಾಬೊರೇಟರಿ ನಡೆಸ್ತಾ ಇದ್ದರು ಅವರು. ಆ ಲ್ಯಾಬೊರೇಟರಿ ಪರ್ಮಿಷನ್ ತೊಗೊಂಡಿದ್ದಲ್ಲ, ನಾವು ಆ ಲ್ಯಾಬ್ಗೆ ನಾವು ಸೀಸ್ ಮಾಡಿದ್ದೀವಿ. ಮತ್ತು ಆ ಲ್ಯಾಬ್ ಟೆಕ್ನಿಷಿಯನ್ ಅವನು ಕ್ವಾಲಿಫೈಡ್ ಲ್ಯಾಬ್ ಟೆಕ್ನಿಷಿಯನ್ ಇದ್ರ ಸಲುವಾಗಿ ಅಥವಾ ಒಂದು ನೋಟಿಸ್ನು ಕೊಟ್ಟಿದ್ದೀವಿ. ಸೊ ಲ್ಯಾಬನ್ನು ನಾವು ಸೀಸ್ ಮಾಡಿದ್ವಿ. ಸೊ ನಮ್ಮದು ಪರ್ಮಿಷನ್ KPM ಅಡಿಯಲ್ಲಿ ಪರ್ಮಿಷನ್ ಸಿಗೋವರೆಗೂ ಲ್ಯಾಬ್ ಸ್ಟಾರ್ಟ್ ಮಾಡಬಾರ್ದು ಅಂತ ಹೇಳಿದ್ದೀವಿ ಅವರಿಗೆ. ಮತ್ತು ಇವರಿಗೆ ವೈದ್ಯರಿಗೆ ಅಮರಜ್ಯೋತಿದಲ್ಲಿ ಯಾರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅವ್ರ KPM ಪರ್ಮಿಷನ್ ಇದೆ, ಆದರೆ ಬೆಡ್ಡನ್ನು ಸಿಂಗಲ್ ಬೆಡ್ ಹಾಕ್ಲಿಕ್ಕೆ ಹೇಳಿದ್ವಿ. ಮತ್ತು ಅದೇ ರೀತಿ ಕ್ರಾಸ್ ಪ್ರಾಕ್ಟೀಸ್ನು ಕೂಡ ಅವರಿಗೆ ತಡೆ ಮಾಡಲಿಕ್ಕೆ ಹೇಳಿದ್ವಿ. ನಿನ್ನೆ ಅಲ್ಲಿ ರೇಡ್ ಆಗಿದ ಮೇಲೆ ನಾವು ವಿಸಿಟ್ ಮಾಡಿದ ಮೇಲೆ ನಾವು ರಾಜನ್ಪುರವ್ರಿಗೆ ಬಂದೀವಿ. ಅವರು ಸಣ್ಣನವ್ರದ್ದು ಅವ್ರನ್ನೂ ಕೂಡ ಒಂದು ಕಂಪ್ಲೇಂಟ್ ಇತ್ತು, ಆದರೆ ನಾವು ಹೋಗೋವರೆಗೂ ಅಲ್ಲಿ ಹಾಸ್ಪಿಟಲ್ ಕ್ಲೋಸ್ ಇತ್ತು. ಮತ್ತು ನೆಕ್ಸ್ಟ್ ವಿಸಿಟ್ ನಾವು ಮಾಡಿದಾಗ ಸರ್ಪ್ರೈಸ್ ವಿಸಿಟ್ ಮಾಡಿ ಅದನ್ನು ಕೂಡ ನಾವು ನೋಡ್ಕೊಳ್ತೀವಿ. ಅವ್ರು ಯಾವ ಏನು KPM ಅಡಿದಲ್ಲಿ ತೊಗೊಂಡಿದ್ದಾರೋ ಏನಿಲ್ಲೋ ಎಲ್ಲ ನಾವು ಚೆಕ್ ಮಾಡ್ತೀವಿ. ಚಿಕ್ಕನಹಳ್ಳಿ ಅವರು ವೈದ್ಯರು ನಗ್ನ ವೈದ್ಯರು ಇದ್ದಾರೆ, ಅದನ್ನು ಕೂಡ ನಾವು ಹಾಸ್ಪಿಟಲ್ ಸೀಸ್ ಮಾಡಿದ್ದೀವಿ. ಸೊ ಹೀಗಾಗಿ ಟೋಟಲ್ ತಾಲೂಕದಲ್ಲಿ ಕಳೆದ ಒಂದೂವರೆ ತಿಂಗಳಲ್ಲಿ 5 ಕಡೆ ನಾವು ಸೀಸ್ ಮಾಡೋದು. ಒಂದು ವೆಂಕಟಪುರ, ಕೌಡಿಮಟ್ಟಿ, ಜಾಲಿಗಂಚಿ, ಆಮೇಲೆ ಚಿಕ್ಕನಹಳ್ಳಿ, ಹೂವಗಂಡ. ಇನ್ನೊಂದು ಸರ್ತಿ ಫೈನಲಿ ನೋಡ್ತೀವಿ. ಏನಾದರೂ ಇತ್ತಂದರೆ ಅವ್ರ ಮೇಲೆ ನಾವು ಕ್ರಿಮಿನಲ್ ಕೇಸ್ ನಾವು ಮುಖಂಡ ಮಾಡ್ತೀವಿ. ತಗೊಳ್ಳಂಗೆ ಬರೋ ದಿವಸದಲ್ಲಿ ಸರ್ಪ್ರೈಸ್ ವಿಸಿಟ್ ಮಾಡಿ ಅವ್ರ ಮೇಲೆ ನಾವು ಕ್ರಮ ಜಾರಿಗೊಳಿಸ್ತೀವಿ. ಆ ರೀತಿ ಇದ್ದರೆ ನಾವು ವಿಸಿಟ್ ಮಾಡ್ತೀವಿ. ವಿಸಿಟ್ ಮಾಡಿ ಅವ್ರ ಮೇಲೆ ನಾವು FIR ನಮ್ಮ ಆರೋಗ್ಯ ಇಲಾಖೆ KPM ಅಡಿಯಲ್ಲಿ ನಾವು FIR ಮಾಡ್ತೀವಿ. ಮಾಡಿ ಪ್ರಾಧಿಕಾರ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಡೀತದೆ. ನಮ್ಮ DHO ಇರ್ತಾರೆ ಮತ್ತು KPM ಸಂಬಂಧಪಟ್ಟಿದ್ದಂಗೆ ಡಾಕ್ಟರ್ ಜ್ಯೋತಿ ಕಟ್ಟಿಮನಿ ಎಲ್ಲ ಆಫೀಸರ್ಗಳು ಕೂಡ ಇರ್ತಾರೆ. ಒಂದು ಕಮಿಟಿ ಇರ್ತದೆ, ಜಿಲ್ಲಾಧಿಕಾರಿಗಳು ಅಧ್ಯಕ್ಷರು ಇರ್ತಾರೆ. ಅದರಲ್ಲಿ ನಾವು ಇದು ಚರ್ಚೆ ಮಾಡಿ ಅವರು FIR ಸಲುವಾಗಿ ಪರ್ಮಿಷನ್ ಕೊಡ್ತಾರೆ. 10th ಸೆಕೆಂಡ್ ಪಿ ಹೋದ ತಕ್ಷಣ ಅವರು ಡಾಕ್ಟರ್ ಕೈಗೆ ಕೆಲಸ ಮಾಡ್ತಾರೆ ಸರ್. ಮುಂದೆ 2 ವರ್ಷ ಮಾಡಿದ ತಕ್ಷಣ ಮತ್ತೆ ಅವರು ಹಾಸ್ಪಿಟಲ್ ಓಪನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮಾಡೋದು ತಪ್ಪದು, ಆ ರೀತಿ ಮಾಡೋದು ತಪ್ಪು. ಜನರು ಸಾರ್ವಜನಿಕರು ಇಂಥ ಎಲ್ಲಾದರೂ ಈ ರೀತಿ ಮಾಡ್ತಾ ಇದ್ರೆ ನಮಗೆ ತಿಳಿಸ್ಲಿ. ನಾವು ಹೋಗಿ ಸರ್ಪ್ರೈಸ್ ವಿಸಿಟ್ ಮಾಡಿ ನಾವು ರೇಟ್ ಮಾಡ್ತೀವಿ, ಕ್ಲೋಸ್ ಮಾಡ್ತೀವಿ. ಅವ್ರು ಹೇಳ್ದಂಗೆ ಅವ್ರ ಮೇಲೆ ನಾವು ಕ್ರಮ ತಗೋತೀವಿ. ಇಲ್ಲಿ ಅದು ಆ ಔಷಧಿ ನಾವು ಸಪ್ಲೈ ಆಗಿಲ್ಲ, ಸಪ್ಲೈನೂ ಮಾಡಲ್ಲ. ಅದು ಬೇರೆ ಕಂಟೆಂಟ್ ಏನಿದೆ ಪಿಡಿಯಾಟ್ರಿಷಿಯನ್ ಅವ್ರ ಮಕ್ಕಳ ತಜ್ಞರ ಅವ್ರ ಜೊತೆ ನಾವು ಚರ್ಚೆ ಮಾಡಿ ಆಲ್ರೆಡಿ 1 ತಿಂಗಳು ಮುಂಚೆ ಅವ್ರು ಏನು ಹೇಳಿದ್ದಾರೆ ನಾವು ಮೆಡಿಸಿನ್ಸ್ ಪರ್ಚೇಸ್ ಮಾಡ್ತೀವಿ. ಅಂಥ ಕಂಟೆಂಟ್ ಮತ್ತು ಆ ಕಂಪನಿ ಆ ಔಷಧದ ಯಾರು ಮಡ್ರಾಸ್ದಲ್ಲಿ ಏನು ಅಲ್ಲಿ ಆ ಕಂಪನಿ ಇದೆ, ಅಂಥ ಕಂಪನಿಯಿಂದ ನಾವು ಪರ್ಚೇಸ್ ಮಾಡ್ತಾರೆ. ಸ್ಟ್ಯಾಂಡರ್ಡ್ ಕಂಪನಿ, ಒಳ್ಳೆ ರೆಕಗ್ನೈಸ್ಡ್ ಕಂಪನಿ ಏನಿದೆ ಅಂಥ ಒಂದು ಕಂಪನಿಯಿಂದ ಪರ್ಚೇಸ್ ಮಾಡ್ತೀವಿ. ಮತ್ತು ನಮ್ಮ ವೇರ್ ಹೌಸ್ ಡಿಸ್ಟ್ರಿಕ್ಟ್ಲಿಂದ ಸಪ್ಲೈ ಮಾಡ್ತಾರೆ. ಇರಲಿಲ್ಲ ಅಂದರೆ ನಾವು ಮಕ್ಕಳ ತಜ್ಞರು ಪಿಡಿಯಾಟ್ರಿಷಿಯನ್ ಅವ್ರಿಗೆ ಮಾತಾಡಿ ಅದು ಎಲ್ಲಿ ಪರ್ಚೇಸ್ ಮಾಡ್ತಾರೆ. ನ್ಯೂಸ್ 24 ಭಾರತ್, ನೈಜ ಸುದ್ದಿ ಅನಾವರಣ, ಹಳ್ಳಿ ಟು ಡೆಲ್ಲಿ.